ಕಡರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅಡ್ಜೆಕ್ಟಿವ್ಸ್, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವಿವಾಗ ಅಡ್ಜೆಕ್ಟಿವ್ಸ್ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಆನಂತರ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ನ ನೋಡೋಣ. ಅಡ್ಜೆಕ್ಟಿವ್ ಈಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಆರ್ ಗಿವ್ಸ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಅ ನೌನ್ ಆರ್ ಪ್ರನೌನ್. ಸೊ ಅಡ್ಜೆಕ್ಟಿವ್ ಅಂದರೆ ಒಂದು ನೌನು ಮತ್ತು ಪ್ರನೌನ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಅಂದರೆ ವರ್ಣನೆ ಮಾಡುತ್ತೆ ಅಡ್ಜೆಕ್ಟಿವ್ ಯಾವಾಗಲೂ ನೌನು ಮತ್ತು ಪ್ರನೌನ. ನೌನ್ ಅಂದರೆ ಒಂದು ವಸ್ತು, ಜಾಗ, ಮನುಷ್ಯರು, ಒಂದು ಲೈಕ್ ಥಿಂಗ್ಸ್, ಈ ಥರದ್ದೆಲ್ಲ ಹೇಳೋದಕ್ಕೆ ನೌನ್ ಅಂತ ಹೇಳ್ತೀವಿ. ಪ್ರನೌನ್ ಅಂದರೆ ನೌನನ್ನು ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಹಿ, ಶಿ, ಇಟ್, ದೇ, ವಿ ಇದೆಲ್ಲ ಪ್ರನೌನ್ ಅಂತ ಬರುತ್ತೆ. ಸೊ ಇದ್ರದ್ದು ಎಕ್ಸಾಂಪಲ್ ಅಂದರೆ ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಡ್ರೆಸ್. ಸೊ ಶಿ ಅಂದರೆ ಇದು ಪ್ರನೌನ್ ಆಯಿತು. ಅವಳು ಯಾವ ಥರ ಡ್ರೆಸ್ ಹಾಕಿದ್ದಾಳೆ? ಬ್ಯೂಟಿಫುಲ್. ಬ್ಯೂಟಿಫುಲ್ ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ಇಟ್ ಈಸ್ ಅ ಬಿಗ್ ಹೌಸ್. ಸೊ ಇಟ್ ಈಸ್ ಅ ಪ್ರನೌನ್ ಹಿಯರ್. ಸೊ ಅದು ಮನೆ ಹೇಗಿದೆ? ದೊಡ್ಡದಾಗಿದೆ. ಅಂದರೆ ಮನೆ ಬಗ್ಗೆ ವರ್ಣನೆ ಮಾಡಬೇಕಲ್ವಾ. ಸೊ ಇದು ಬಿಗ್ ಅನ್ನೋದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಐ ಹ್ಯಾವ್ 3 ಬುಕ್ಸ್. ಸೊ ನಮ್ಮ ಹತ್ರ ಎಷ್ಟು ಬುಕ್ಸ್ ಇದೆ ಅಂತ ಹೇಳಬೇಕಲ್ಲ. ನಿನ್ನ ಹತ್ರ ಎಷ್ಟು ಬುಕ್ಸ್ ಇದೆ ಅಂದರೆ 3 ಅಂತ ಇಂಡಿಕೇಟ್ ಮಾಡ್ತೇವೆ. ಸೊ 3 ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ದಿಸ್ ಈಸ್ ಅ ಸ್ವೀಟ್ ಮ್ಯಾಂಗೋ. ದಿಸ್ ಅನ್ನೋದೇನಾಗುತ್ತೆ? ಇದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಆಗುತ್ತೆ. ಸೊ ಸ್ವೀಟ್ ಮ್ಯಾಂಗೋ. ಮ್ಯಾಂಗೋ ಹೇಗಿದೆ? ಸ್ವೀಟ್ ಆಗಿದೆ. ಸ್ವೀಟ್ ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ಸೊ ಅಡ್ಜೆಕ್ಟಿವ್ ಅಂದರೆ ಈ ಎಲ್ಲ ಇಲ್ಲಿ ನೌನ್ಸು, ಪ್ರನೌನ್ಸು ನ ವರ್ಣನೆ ಮಾಡೋದಕ್ಕೆ, ಅಂದರೆ ಡಿಸ್ಕ್ರೈಬ್ ಮಾಡೋದಕ್ಕೆ, ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ, ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ನೋಡೋಣವಾ. ಸೊ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್. So there are 7 types of adjectives. First one is adjective of quality. Second one is adjective of quantity. Third one is adjective of number. Fourth one is demonstrative adjective. Fifth one is possessive adjective. Sixth one is interrogative adjective. Seventh one is distributive adjective. The types of adjectives name itself tells you what they are going to indicate. ಅಂದರೆ ಇವಾಗ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್, ಈ ವಿಧಗಳು ಏನಿದಾವಲ್ಲ, ಇದು 7 ಟೈಪ್ಸ್ನು ಏನಂದರೆ ಅದ್ರ ಹೆಸರೇ ಹೇಳುತ್ತೆ ನಿಮಗೆ ಯಾವುದನ್ನು ಇಂಡಿಕೇಟ್ ಮಾಡುತ್ತೆ, ಯಾವುದನ್ನು ಡಿಸ್ಕ್ರೈಬ್ ಮಾಡುತ್ತೆ ಅಂತ. ಕ್ವಾಲಿಟಿ ಅಂದಾಗ ಕ್ವಾಲಿಟಿನ ಮೆನ್ಷನ್ ಮಾಡುತ್ತೆ, ಕ್ವಾಂಟಿಟಿ ಅಂದಾಗ ಎಷ್ಟು ಕ್ವಾಂಟಿಟಿ ಇದೆ ಅಂತ, ನಂಬರು. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂದಾಗ ಸೊ ಡೆಮಾನ್ಸ್ಟ್ರೇಟ್ ಮಾಡುತ್ತೆ, ಪೊಸೆಸಿವ್ ಅಂದಾಗ ಓನರ್ಶಿಪ್ ತೋರಿಸುತ್ತೆ, ಇಂಟ್ರೋಗೇಟಿವ್ ಅಂದಾಗ ಕ್ವಶನ್ನು, ಡಿಸ್ಟ್ರಿಬ್ಯೂಟಿವ್ ಅಂದಾಗ ಪರ್ಟಿಕ್ಯುಲರ್ ಆಗಿ ಒಬ್ಬರ ಬಗ್ಗೆ ಹೇಳೋದು. ಸೊ ಇದನ್ನೇ ಇಷ್ಟು ನಾವು ಜಸ್ಟ್ ಗ್ಲಾನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ಇನ್ ಡೆಪ್ತ್ ನೋಡೋಣ ಆ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸು. ಫಸ್ಟ್ ಒನ್ ಈಸ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್. Adjective of quality is also known as descriptive adjective. It describes the quality, nature or kind of a noun or pronoun. It tells what kind of person, place or thing is. So adjective of quality ಏನು ಹೇಳುತ್ತೆ? ಅದು ಒಂದು ಕ್ವಾಲಿಟಿ, ನೇಚರು ಆರ್ ಕೈಂಡ್ ಆಫ್ ಅ ನೌನ್ ಆರ್ ಪ್ರನೌನ್ ಅದನ್ನು ಡಿಸ್ಕ್ರೈಬ್ ಮಾಡುತ್ತೆ, ಅಂದರೆ ವರ್ಣನೆ ಮಾಡುತ್ತೆ. ಇಟ್ ಟೆಲ್ಸ್ ವಾಟ್ ಕೈಂಡ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಈಸ್. ಅಂದರೆ ಅವ್ರು ಯಾವ ಥರ, ವಸ್ತು ಯಾವ ಥರ ಇದೆ, ಅವ್ರು ಹೆಂಗೆ, ಏನು ಅಂತ ಲೈಕ್ ಮೋರ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಶಿ ಈಸ್ ಅ ಕೈಂಡ್ ಗರ್ಲ್. ಅವಳು ಯಾವ ಥರದ ಹುಡುಗಿ ಅಂತ ಕೇಳ್ತೀವಲ್ರಿ. ಸೊ ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ತೀವಲ್ಲ, ಕೈಂಡ್. Kind is a adjective here. So the kind itself is describing a girl, how she is. ಸೊ ಕೈಂಡ್ ಅನ್ನೋದು ಹುಡುಗಿ ಯಾವ ಥರ ಇದ್ದಾಳೆ ಅಂತಂದು ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ, ವರ್ಣನೆ ಮಾಡ್ತಾ ಇದೆ, ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಸೊ ಕೈಂಡ್ ಈಸ್ ಅಡ್ಜೆಕ್ಟಿವ್ ಹಿಯರ್. ಹಿ ಈಸ್ ಅ ಬ್ರೇವ್ ಸೋಲ್ಜರ್. ಸೊ ಸೋಲ್ಜರ್ ಯಾವ ಥರ ಅಂದರೆ ತುಂಬ ಬ್ರೇವ್. ಬ್ರೇವ್ ಅಂದರೆ ಸಾಹಸಮಯ, ಶೌರ್ಯ ಅಂತ ಹೇಳ್ತೀವಲ್ಲ, ಅದಾಗತ್ತೆ ಕನ್ನಡದಲ್ಲಿ. ಬ್ರೇವ್ ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ಸೋಲ್ಜರ್ ಯಾವ ಥರ ಇದ್ದಾರೆ ಅಂತ ಹೇಳೋದಕ್ಕೆ ಬ್ರೇವ್ ಅನ್ನೋದು ಸೋಲ್ಜರ್ ಅಡ್ಜೆಕ್ಟಿವ್ ಆಗುತ್ತೆ. ಶಿ ಓರ್ ಅ ರೆಡ್ ಡ್ರೆಸ್. ಅವ್ರು ಯಾವ ಥರದ ಡ್ರೆಸ್ ಹಾಕ್ಕೊಂಡಿದ್ರು? ರೆಡ್. ರೆಡ್ ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ಸೊ ರೆಡ್ ಅನ್ನೋದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಬಿಕಾಸ್ ಆ ಡ್ರೆಸ್ ಕಲರ್ನ ಮೆನ್ಷನ್ ಮಾಡ್ತಾ ಇದೆ. ಆಮೇಲೆ ಅವಳು ಯಾವ ಥರದ ಡ್ರೆಸ್ನ ಹಾಕಿದ್ದಾಳೆ ಅಂತ ಹೇಳೋದಕ್ಕೆ ರೆಡ್ ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ದಿಸ್ ಈಸ್ ಅ ಸ್ವೀಟ್ ಮ್ಯಾಂಗೋ.
ಸೊ ಮ್ಯಾಂಗೋ ಯಾವ ಥರ ಇದೆ, ಸ್ವೀಟ್ ಆಗಿದೆಯೋ, ಇನ್ನು ಸಾರ್ ಆಗಿದೆಯೋ, ಸಾರ ಮೀನ್ಸ್ ಹುಳಿ ಆಗಿದೆಯೋ, ಏನು ಬಿಟರ್ ಇದೆನೋ, ಕಹಿ ಆಗಿದೆಯೋ ಅಂತ ಲೈಕ್ ಅದ್ರದ್ದು ಟೇಸ್ಟ್ನ ಇಲ್ಲಿ ಇಂಡಿಕೇಟ್ ಮಾಡೋದಕ್ಕೆ ಅಡ್ಜೆಕ್ಟಿವ್ನ ಯೂಸ್ ಮಾಡಿದ್ದಾರೆ ಸ್ವೀಟ್ ಅನ್ನೋದನ್ನು. ಇಟ್ ಈಸ್ ಅ ಹಾಟ್ ಡೇ, ಇವತ್ತಿನ ದಿನ ಹೆಂಗಿತ್ತು ಅಂತ ಕೇಳ್ತಾರಲ್ಲ, ಲೈಕ್ ವೆದರ್ ರಿಪೋರ್ಟಿಂಗ್, ಲೈಕ್ ಕೂಲ್ ಆಗಿತ್ತು, ಚಿಲ್ಡ್, ಹಾಟ್, ಮಾಡ್ರೇಟ್ ಅಂತ ಹೇಳ್ತೇವಲ್ಲ. ಸೊ ಹಿಯರ್ ಹಾಟ್ ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ಸೊ ಕ್ವಾಲಿಟಿ ಅಂದರೆ ಲೈಕ್ ಒಂದು ಡಿಸ್ಕ್ರಿಮಿನೇಷನ್, ಕ್ವಾಲಿಟಿನ, ನೇಚರ್ನ, ಅದು ಯಾವ ಥರ ಇದೆ ಅಂತ ಹೇಳೋದಕ್ಕೆ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಈಸ್ adjective of quantity. Slight spelling mistake is there. N, I forgot to write N. Adjective of quantity. So quantity ಅಂದಾಗ ನಿಮ್ಗೆ ಗೊತ್ತಿರುತ್ತೆ, ಅದು ಲೈಕ್ ಯಾವುದು, ಎಷ್ಟಿದೆ, ಏನು, ಅಳತೆ ಪ್ರಮಾಣ ಅಂತ ಹೇಳ್ತಾರಲ್ವ ಕ್ವಾಂಟಿಟಿ ಅಂದರೆ ಅದೇ ಇದು adjective of quantity. It tells us how much of some things, not the number but the amount. So here in adjective of quantity we are not speaking about a number. ಅಂದರೆ ನಾವಿಲ್ಲಿ ನಂಬರ್, ಅಂಕಿ ಸಂಖ್ಯೆ ಮಾತಾಡೋದಿಲ್ಲ, 1 2 3 ಅಂತ ಮಾತಾಡೋಂಗಿಲ್ಲ. ಅದನ್ನು ನಾವೇನು ಮಾಡ್ತೀವಿ ಅಂದರೆ ಅಮೌಂಟಲ್ಲಿ ಹೇಳ್ತೇವೆ. ಅಂದರೆ ಸ್ವಲ್ಪ, ಜಾಸ್ತಿ, ಚೂರಿತ್ತು ಅಂತ ಈ ಥರ ಹೇಳೋದಕ್ಕೆ ಅಮೌಂಟ್ ಆಫ್ ಕ್ವಾಂಟಿಟಿ ಅಂತ ಹೇಳ್ತೇವೆ. ಇಟ್ ಆನ್ಸರ್ಸ್ ದ ಕ್ವಶನ್ ಹೌ ಮಚ್ ಅನ್ನೋ ಕ್ವಶನ್ನಿಗೆ ಆನ್ಸರ್ ಮಾಡುತ್ತೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. It is mainly used with uncountable nouns. So adjective of quantity is mainly used with uncountable nouns, means the objects or a person or a things which are not countable, they are called as uncountable nouns. ಅಂದರೆ ನಮಗೆ ಲೆಕ್ಕನೇ ಹಾಕಕ್ಕೆ ಆಗದೇ ಇರೋದಕ್ಕೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಅನ್ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತೀವಿ. ಥಿಂಗ್ಸ್ ವಿ ಕೆನಾಟ್ ಇಂಡಿವಿಜುವಲಿ ಲೈಕ್ ಯಾವ ಥರದ ವಸ್ತುಗಳನ್ನು ನಾವು ಲೆಕ್ಕ ಹಾಕೋಕ್ಕಾಗಲ್ಲ ಅಂದರೆ ವಾಟರ್, ಮಿಲ್ಕ್, ಶುಗರ್, ಮನಿ, ಎಕ್ಸೆಟ್ರಾ. ಇವಾಗ ವಾಟರ್ನ ಒಂದೇ ಹನಿ ಇತ್ತು, ಇವಾಗ 1 ಕಪ್ಪಲ್ಲಿ ಎಷ್ಟು ಹನಿ ಇದೆ ಅಂತ ಹೇಳೋಕ್ಕಾಗತ್ತಾ? 1 ಹನಿ, 2 ಹನಿ, ಇಷ್ಟು ಹನಿ ಕುಡಿದ್ರೆ 1 ಕಪ್ ಅಂತ ಹೇಳೋಕ್ಕಾಗತ್ತಾ? ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಆ್ಯಂಡ್ ಇಟ್ಸ್ ಎ ವೇಸ್ಟ್ ಆಫ್ ಎನರ್ಜಿ ಆಲ್ಸೋ. ಸೊ ವಿ ಇಂಡಿಕೇಟ್ ವಾಟರ್ ಆ್ಯಸ್ ಇನ್ ml, milliliter, liter, ಆರ್ ಎ ಕಪ್ ಆಫ್ ವಾಟರ್, ಸಮ್ ವಾಟರ್. ಸೊ ಅದಕ್ಕೆ ನಾವು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀವಿ, ಮಿಲ್ಕ್, ಶುಗರ್, ಮನಿ, ಎಕ್ಸೆಟ್ರಾ. ಸೊ ಈ ಥರದನ್ನೆಲ್ಲ ಏನಂದರೆ ನಾವು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಸಮ್ ವಾಟರ್, ನಿನ್ನ ಹತ್ರ ಎಷ್ಟು ನೀರಿದೆ? ಸ್ವಲ್ಪ ಇದೆ ಅಂತ ಹೇಳ್ತೇವಲ್ಲ, ಸಮ್ ಈಸ್ ಅ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಈ ಹ್ಯಾಸ್ ಲಿಟಲ್ ಮನಿ, ಎಷ್ಟು ದುಡ್ಡಿದೆ? ಸ್ವಲ್ಪ ದುಡ್ಡಿದೆ ನನ್ನ ಹತ್ರ, ಲಿಟಲ್ ಈಸ್ ಅ adjective of quantity. We need enough sugar, enough is a adjective of quantity. ನಮಗೆ ಸಾಧ್ಯವಾದಷ್ಟು, ಲೈಕ್ ಇನಫ್ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಇನಫ್. ವಿ ನೀಡ್ ಇನಫ್ ಮನಿ, ವಿ ನೀಡ್ ಇನಫ್ ಶುಗರ್. ನಮಗೆ ಎಷ್ಟು, ಇವಾಗ 1 ಕಪ್ ಟೀ ಮಾಡೋಕ್ಕೆ ಎಷ್ಟು ನಮಗೆ ಶುಗರ್ ಬೇಕಲ್ಲ, ಅಷ್ಟು ಇನಫ್ ಶುಗರ್ ಬೇಕು ಅಂತ ಅರ್ಥ. ಐ ಹ್ಯಾವ್ ನೋ ಟೈಮ್ ಟುಡೇ. ಸೊ ಟೈಮ್ ಈಸ್ ಅ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಸೊ ಇಲ್ಲೇನಂದರೆ ನನಗೆ ಟೈಮೇ ಇಲ್ಲ ಅಂತ ಹೇಳ್ತೇವಲ್ವ, ವಿ ಕಾಂಟ್ ಸೇ ಇನ್ ನಂಬರ್ಸ್ ಹೆ ಟೈಮ್. ದೇರ್ ಈಸ್ ಅ ಲಿಟಲ್ ಹೋಪ್ ಆಫ್ ಸಕ್ಸಸ್. ಲಿಟಲ್, ಸ್ವಲ್ಪ ಹೋಪ್ ಇದೆ, ಸ್ವಲ್ಪ ಏನು ಹೋಪಿಗೆ ಏನೋ ಆಕಾಂಕ್ಷೆ, ಹೋಪಿಗೆ ಆಕಾಂಕ್ಷೆ ಅಂತ ಸ್ವಲ್ಪ ಏನೋ ನಿರೀಕ್ಷೆ ಇದೆ, ಆಕಾಂಕ್ಷೆ ಇದೆ ಸಕ್ಸಸ್ ಕಾಣೋದು ಅಂತ ಹೇಳ್ತೇವಲ್ಲ. ಲೈಕ್ ನಾವು ಯಾವುದನ್ನು ನಂಬರಲ್ಲಿ ಹೇಳಲ್ಲ, ಲೈಕ್ ಸ್ವಲ್ಪ ಏನೋ ಇದೆ ನೋಡೋಣ ಅಂತ ಈ ಥರ ಎಲ್ಲ ಹೇಳ್ತೇವಲ್ಲ, ಅದಕ್ಕೆ ನಾವು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಥರ್ಡ್ ಒನ್ ಈಸ್ adjective of number. It tells how many persons or things or in what order they come. It is used with countable nouns. ಸೊ ಇಲ್ಲಿ ಹೆಂಗೆ ಅಂದರೆ 1 2 3 4ನ ನಾವಿಲ್ಲಿ ಇಂಡಿಕೇಟ್ ಮಾಡ್ತೀವಿ ಅಡ್ಜೆಕ್ಟಿವ್ ಆಫ್ ನಂಬರ್. ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ಲೈಕ್ ಒಬ್ಬರು ಬಂದರೆ, ಇಬ್ಬರು ಬಂದರು, ಎಷ್ಟು ಮಾಡಿದ್ರಿ ಇವತ್ತು, ಬುಕ್ ಕೌಂಟಿಂಗ್ ಎಷ್ಟಾಯಿತು ಅಂತ ಈ ಥರ ಎಲ್ಲ ಕೇಳ್ತೇವಲ್ಲ. ಸೊ ಇಲ್ಲಿ ನಂಬರ್ನಲ್ಲಿ ಹೇಳೋದಕ್ಕೆ ಅಡ್ಜೆಕ್ಟಿವ್ ಆಫ್ ನಂಬರ್ ಅಂತ ಯೂಸ್ ಮಾಡ್ತೀವಿ. ಇಟ್ ಆನ್ಸರ್ಸ್ ದ ಕ್ವಶನ್ ಹೌ ಮೆನಿ ಆರ್ ವಿಚ್ ನಂಬರ್, ಎಷ್ಟಾಯಿತು ಏನು ಅಂತ ಕೇಳೋದಕ್ಕೆ
ಹೌ ಮೆನಿ ವಿಚ್ ನಂಬರ್ ಅನ್ನೋ ಕ್ವಶನ್ಸ್ಗೆ ಆನ್ಸರ್ ಮಾಡುತ್ತೆ. ಐ ಹ್ಯಾವ್ 2 ನಂಬರ್ಸ್. ಸೊ ಈ ಥರ ಹಿಂಗೆ ಸೆಂಟೆನ್ಸಸ್ ಬಂದಾಗ ಅಡ್ಜೆಕ್ಟಿವ್ ಆಫ್ ನಂಬರ್ ಅಂತ ಬಂದಾಗ ಕಣ್ಣು ಮುಚ್ಕೊಂಡು ನೀವು ನಂಬರ್ ವರ್ಡ್ಸಲ್ಲಾದರೂ ಕೊಟ್ಟಿರಲಿ, ನಂಬರ್ ನೇಮ್ ಆದರೂ ಕೊಟ್ಟಿರಲಿ, ನಂಬರ್ಸ್ ಆದರೂ ಕೊಟ್ಟಿರಲಿ, ಸೊ ಯು ಕ್ಯಾನ್ ಅಂಡರ್ಲೈನ್ ದೋಸ್ ವರ್ಡ್ಸ್. I have 2 pencils. 2 is a adjective of number. She bought 5 books. 5 is a adjective of number. There are many students in the class. Many is a adjective over here. He ate 3 apples. 3 is a adjective of number. 10 players are on the field. 10 is a adjective of number. And one more changes I need to tell you. There are many students in the class. Many ಅಂದರೆ ಇದೇನಾಗುತ್ತೆ, adjective of quantity ಆಗುತ್ತೆ. It won't come in adjective of number. ಸೊ ದೇರ್ ಆರ್ ಮೆನಿ, ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ ಅಂತ ಹೇಳ್ತೀವಿ ನಾವೇನಾದರೂ ಇಷ್ಟೇ ಅಂತ ಹೇಳೋಕ್ಕಾಗಲ್ವಲ್ಲ. ಸೊ ಅವಾಗ ಏನಾಗುತ್ತೆ, ಇದು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿಯಲ್ಲಿ ಬರುತ್ತೆ. ನೆಕ್ಸ್ಟ್ 4th one is demonstrative adjective. It is an adjective that points out or shows a specific noun, person, place, thing. ಅಂದರೆ ಪಾಯಿಂಟ್ಔಟ್ ಮಾಡಿ ಪರ್ಟಿಕ್ಯುಲರಾಗಿ ಇವರೇ ಇದೆ ಅಂತ ಹೇಳ್ತೇವಲ್ಲ ನಾವು, ದಟ್ ಈಸ್ ಕಾಲ್ಡ್ ಆಸ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಲ್ಲಿ ವರ್ಡ್ಸ್ ಯಾವ್ದಾದ್ರು ಬರುತ್ತೆ ಅಂದರೆ ದಿಸ್, ದ್ಯಾಟ್, ದೀಸ್, ದೋಸ್. These are the words we use in demonstrative adjectives. This book is very interesting. This is a demonstrative adjective. That car is very fast. That is a demonstrative adjective. These flowers are beautiful. These is a demonstrative adjective. Those mountains are high. Those is a demonstrative adjective. So if you find any this, that, these, those in these sentences, means you can underline the words without hesitating. This, that, these and those. Next, 5th one is possessive adjectives. Possessive adjectives means it shows ownership or possession. ಸೊ ಪೊಸೆಸಿವ್ ಅಡ್ಜೆಕ್ಟಿವ್ ಅಂದರೆ ಅದು ಓನರ್ಶಿಪ್ ತೋರಿಸುತ್ತೆ, ನಂದೇ ಇದು ವಸ್ತು, ಸ್ವಂತತ್ವಿಕೆ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅದನ್ನು ತೋರಿಸೋದಕ್ಕೆ ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಮೈ ಬ್ಯಾಗ್ ಈಸ್ ಬ್ಲೂ. ಬ್ಯಾಗ್ ಯಾವ ಕಲರ್ ಇದೆ, ಬ್ಲೂ ಇಲ್ಲಿದೆ. ಸೊ ಇದೇನಾಗುತ್ತೆ, ಮೈ, ನಂದು ಅಂತ ಬರುತ್ತಲ್ವ, ಇದೇನಾಗುತ್ತೆ, ಮೈ ಈಸ್ ಅ ಪೊಸೆಸಿವ್ ಅಡ್ಜೆಕ್ಟಿವ್. ಹರ್ ಡ್ರೆಸ್ ಈಸ್ ಪ್ರಿಟಿ. ಹರ್ ಈಸ್ ಅ ಪೊಸೆಸಿವ್ ಅಡ್ಜೆಕ್ಟಿವ್. ದೇರ್ ಹೌಸ್ ಈಸ್ ಲಾರ್ಜ್. ದೇರ್ ಈಸ್ ಅ ಪೊಸೆಸಿವ್ ಅಡ್ಜೆಕ್ಟಿವ್. ಅಂದರೆ ಅವ್ರದ್ದೇ ಅಂತ ಎಲ್ಲ ಹೇಳ್ತಾ ಇದೆ, ಅವ್ರದ್ದು ಡ್ರೆಸ್ ತುಂಬ ಚೆನ್ನಾಗಿತ್ತು, ಅವ್ರ ಮನೆ ತುಂಬ ದೊಡ್ಡದಿದೆ. ಯುವರ್ ಶೂಸ್ ಆರ್ ಕ್ಲೀನ್. ನಿನ್ನ ಶೂಸ್ ಕ್ಲೀನ್ ಆಗಿದೆ. ನಿಂದು ಅಂದಾಗ ಅದೇನಂದು ಅವ್ರದ್ದು ಓನರ್ಶಿಪ್ ತೋರಿಸುತ್ತೆ. ಆರ್ ಸ್ಕೂಲ್ ಈಸ್ ವೆರಿ ಬಿಗ್. ಆರ್ ಈಸ್ ಅ ಪೊಸೆಸಿವ್ ಅಡ್ಜೆಕ್ಟಿವ್ ಹಿಯರ್. 6th one, interrogative adjectives. The name itself tells you that questioning pattern. So the interrogative adjectives ಅಂದರೆ ಪ್ರಶ್ನೆ ಕೇಳೋದಕ್ಕೆ interrogative adjectives ಅಂತ ಹೇಳ್ತೀವಿ. Which book is yours? Which is a interrogative adjective. What color do you like? What is a interrogative adjective. Whose pen is this? Whose is a interrogative adjective. What subject do you like? What is a interrogative subjective. Common interrogative adjectives are what, which, whose. These are the common interrogative adjectives we use in adjectives. Next, 7th one is distributive adjectives. It refers to each one separately in a group. ಅಂದರೆ ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಪಾಯಿಂಟ್ಔಟ್ ಮಾಡಿ ಹೇಳೋದಕ್ಕೆ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತಾರೆ. ಇಟ್ ಈಸ್ ಯೂಸ್ಡ್ ಬಿಫೋರ್ ಅ ಸಿಂಗುಲರ್ ನೌನ್. ಸೊ ಇಟ್ ಈಸ್ ಯೂಸ್ಡ್ ಸಿಂಗುಲರ್ ನೌನ್ಕಿನ ಮುಂಚೆನೇ ಯೂಸ್ ಮಾಡೋದಕ್ಕೆ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಕ್ಲಾಸಲ್ಲಿ ಏನಾದರೂ ಸ್ಕೂಲಲ್ಲಿ ಸ್ಕೂಲ್ ಕ್ಲಾಸಲ್ಲಿ ಏನಂದರೆ, ಇವಾಗ ಎಲ್ಲ ಮಕ್ಕಳಿಗೆ ನೀವು ಪ್ರಶ್ನೆ ಕೇಳ್ತಾ ಇರ್ತೀರ, ಅವಾಗ ನೀವು ಪಾಯಿಂಟ್ಔಟ್ ಮಾಡಿ ಅವ್ರ ಹೆಸರು ಕರೆದು ನೀನು ಹೇಳು, ನೀ ಇದಕ್ಕೆ ಆನ್ಸರ್ ಮಾಡು ಅಂತ ಹೇಳ್ತೇವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಪಾಯಿಂಟಿಂಗ್ ಟುವರ್ಡ್ಸ್ ಸಮ್ ಒನ್ and asking questions or getting information from them, it is called as distributive adjective. Each student has a book. Here each ಅಂದರೆ ಎಲ್ಲರ ಕಡೆನೂ ಬುಕ್ಸ್ ಇದೆ ಅಂತ ಅರ್ಥ. ಪ್ರತಿಯೊಬ್ಬ ಸ್ಟೂಡೆಂಟ್ ಕಡೆನೂ ಬುಕ್ ಇದೆ ಅಂತ ಅರ್ಥ. ಪ್ರತಿಯೊಬ್ಬರು ಅಂದಾಗ ಪರ್ಟಿಕ್ಯುಲರ್ ಒಬ್ಬರೊಬ್ಬರನ್ನೇ ನಾವು ಕೌಂಟ್ ಮಾಡಿ ಹೇಳಿರೋದ್ರಿಂದ ಈಚ್ ಅನ್ನೋದಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಆಗುತ್ತೆ. ಎವ್ರಿ ಚೈಲ್ಡ್ ಲೈಕ್ಸ್ ಚಾಕ್ಲೇಟ್. ಸೊ ಎವ್ರಿ ಅಂದರೆ
ಪ್ರತಿಯೊಂದು ಮಕ್ಕಳು ಅಂತ ಅರ್ಥ ಆಗುತ್ತೆ. ಸೊ ಎವ್ರಿ ಈಸ್ ಅ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಇದರ್ ಆನ್ಸರ್ ಈಸ್ ಕರೆಕ್ಟ್. ಕರೆಕ್ಟ್ ಇರ್ಬೋದು ಆನ್ಸರು. ಇದರ್ ಈಸ್ ಅ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ನಿದರ್ ಪ್ಲೇಯರ್ಸ್ ವಾಸ್ ರೆಡಿ. ರೆಡಿ ಇದ್ರ ಪ್ಲೇಯರ್ಸು. ನಿದರ್ is a distributive adjective. Every house has a garden. Every is a distributive adjective. So these are the these are the 7 types of adjectives which we come through. So once again I am going to tell you what 7 types of adjectives. Adjective of quality means it shows the nature and particularly it gives information about a noun and pronoun. Adjective of quantity, it is not shown in a number, it's just told in a amount. Adjective of number, it is shown, it tells about a number names 1 2 3 4 like. Demonstrative adjectives, demonstrative adjectives means it gives us it tells about the specific noun like this, that, these and those. Possessive adjectives means it tells our ownership and position. Interrogative means asking questions. Distributive means pointing out someone and asking something, pointing out each one and telling something. These are the 7 types of adjectives. Let's solve the exercise now. Identify the type of adjectives. As we know that there are 7 types of adjectives, we need to underline the adjective over here and we need to mention the what kind of adjective it is. My brother is a doctor. Here my is a adjective here and it is a possessive adjective. She drank some milk. Here some we are not indicating in number, we are just indicating in quantity, so it is called as a adjective of quantity. These flowers are fresh. Here these is a adjective and it is a demonstrative adjective. I have 2 pencils. We are mentioning it in number, so it is a adjective of number. Which book is yours? As it ends with a question mark, it is a interrogative adjective. Here which is a adjective here. Each student got a prize. Here as we mentioned on particular students, pointing out some students, it is a distributive adjective. He is a brave soldier. As we are talking and giving information or we are telling the nature of a soldier, here brave is a soldier and it is a quality. As we are mentioning the quality or nature of a soldier, it is a adjective of quality. Our school is very big. Here our is a adjective and it is showing possessiveness, so it is a possessive adjective. So this completes our adjective topic. Illige namdu adjective topic mugitri. I hope you all understood the adjective correctly and properly. So if you have any queries means please comment me in the comment section. If you want some more videos like this means please comment me. And nouns, pronouns, parts of speech, adverbs, everything I have given and link in the description. Please go through it. Still you didn't get subscribed to my channel means please get subscribe, comment and like, share also. Thank you for watching.